ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವನ್ನು ಬರ ಪೀಡಿತ ಪ್ರದೇಶವೆಂದು ಘೋಷಿಸಿ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಎಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಒತ್ತಾಯಿಸಿದರು. ನಾಯಕನಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿಗಳು ಸಮರ್ಪಕ ಮಳೆಯಿಲ್ಲದೆ ಬರದ ಛಾಯೆ ಆವರಿಸಿದೆ. ಕೆಲ ರೈತರು ಬಿತ್ತನೆ ಮಾಡಿದರೆ ಇನ್ನೂ ಅನೇಕ ರೈತರು ಮಳೆಗಾಗಿ ಕಾಯುತ್ತಿದ್ದಾರೆ. ಬಿತ್ತನೆ ಮಾಡಿದಂತಹ ರೈತರು ಉತ್ತಮ ಮಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ನೀರಾವರಿ ಆಶ್ರಿತ ಬೆಳೆಯಾಗಿರುವ ಟೊಮೊಟೊಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಉಂಟಾಗಿರುವುದರಿಂದ ಟೊಮೊಟೊ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಖರೀದಿಸಿ ಉತ್ತಮ ಬೆಳೆ ನಿರೀಕ್ಷಿಸಿದ ರೈತರಿಗೆ ಬೆಲೆ ಕುಸಿತ ಮತ್ತಷ್ಟು ಸಂಕಷ್ಟ. ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಟೊಮೊಟೊಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಟಿ ರಘುಮೂರ್ತಿಯವರು ಮೊಳಕಾಲ್ಮೂರು ಕ್ಷೇತ್ರದ ರೈತರ ಸಮಸ್ಯೆಗಳತ್ತ ವಿಶೇಷ ಗಮನ ಹರಿಸಲಿದ್ದಾರೆ. ಇಡೀ ಚಿತ್ರದುರ್ಗ ಜಿಲ್ಲೆಗೆ ಹೋಲಿಸಿದರೆ ಮೊಳಕಾಲ್ಮೂರು ಕ್ಷೇತ್ರವೇ ಹೆಚ್ಚು ಬರ ಪೀಡಿತ ಪ್ರದೇಶವಾಗಿದ್ದು ಉದ್ಯೋಗ ಅರಸಿ ರೈತರು ಬೆಳೆ ಹೋಗುವಂತಹ ಪರಿಸ್ಥಿತಿ ಕ್ಷೇತ್ರದ ಬಹುತೇಕ ಕೆರೆಗಳಲ್ಲಿ ನೀರಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಂಡಿಲ್ಲ. ಆದರೆ ಪಕ್ಕದ ಜಗಳೂರು ತಾಲೂಕಿನಲ್ಲಿ ಯೋಜನೆಯಿಂದ ಕೆರೆಗಳು ತುಂಬಿ ರೈತರಿಗೆ ಅನುಕೂಲವಾಗಿದೆ ಎಂದರು. 70-80% ಆಗ್ಬೋದು. ಇವತ್ತು ನಮ್ಮ ಜಿಲ್ಲೆ ವಾತಾವರಣ ಸಚಿವರಿಗೆ ನಮ್ಮ ತಾಲೂಕು ಬಸ್ಗಾಲ್ಮೂರು ತಾಲೂಕು ಏನು ಆಗಿರೋಂಥ ನೀರು ಅಭಿವೃದ್ಧಿ ಸಾಗಿದೆ. ಏನಾಗಿದ್ದಾರೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ದಯವಿಟ್ಟು 20% ಬೀಜ ಹಾಕಿಲ್ಲ. ಎಲ್ಲ ಚಿತ್ರದುರ್ಗ ಜಿಲ್ಲೆದಾಗ ನಮ್ಮ ತಾಲೂಕು 15% ಹಾಕ್ಬೇಕು. ಮಳೆ ಇಲ್ಲ. ಆಂಧ್ರ ಪ್ರದೇಶ ಯಾರಿಗೂ ಸೌಲಭ್ಯ ಬಂದಿಲ್ಲ. ನಾನು ಉಸ್ತುವಾರಿ ಸಚಿವರಿಗೆ ನಮ್ದು ರಿಕ್ವೆಸ್ಟ್, ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರಘುಮೂರ್ತಿ ಸಾಹೇಬ್ರಿಗೆ. ನಮ್ಮ ರೈತರು ರಿಕ್ವೆಸ್ಟ್ ಮಾಡೋದೇನೆಂದರೆ ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ದಯವಿಟ್ಟು ರೈತರ ಕಡೆ ಗಮನ. ಇವತ್ತು ಮೊಳಕಾಲ್ಮೂರು ಬಿಟ್ಟು ಬೆಂಗಳೂರು ಹೋಲಿಸೋ ಎಲ್ಲ ಚಿತ್ರದುರ್ಗ ಜಿಲ್ಲೆದಾಗ ನಮ್ಮ ತಾಲೂಕನ್ನೇ ಸ್ವಲ್ಪ